ಹರಿ ಓಂ. ನಾನು ಮಮತಾ ಪ್ರಭು. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಯಾವುದೇ ಶುಭ ಸಮಾರಂಭದಲ್ಲಿ ಅರಿಶಿನ ಕುಂಕುಮ ಜೊತೆ ಬ್ಲೌಸ್ ಪೀಸನ್ನು ಕೊಡೋ ಪದ್ಧತಿ. ಈ ಥರ ಬ್ಲೌಸ್ ಪೀಸ್ ಕೊಡುವಾಗ ಸಿಂಪಲ್ ಆಗಿ ಫೋಲ್ಡ್ ಮಾಡಿ ಕೊಡ್ತೀವಿ. ಅದರ ಬದಲು ಈ ಥರ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಫೋಲ್ಡ್ ಮಾಡಿ ಕೊಟ್ಟರೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂತ ನಾನಿಲ್ಲಿ 3 ವಿಧದಲ್ಲಿ ಹೇಗೆ ಬ್ಲೌಸ್ ಪೀಸನ್ನು ಸಿಂಪಲ್ ಆಗಿ ಫೋಲ್ಡ್ ಮಾಡ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು ಸಿಂಪಲ್ ಬ್ಲೌಸ್ ಪೀಸನ್ನು ತೊಗೊಂಡಿದ್ದೀನಿ, ಗ್ರೀನ್ ಕಲರ್ ಬ್ಲೌಸ್ ಪೀಸ್. ಅದನ್ನು ಫುಲ್ ಓಪನ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಬಾರ್ಡ್ರ್ ಇದೆ, ಹಾಗೆ ಒಂದು ಸ್ವಲ್ಪ ಅಟ್ರಾಕ್ಟಿವ್ ಕಾಣುತ್ತೆ ಈ ಡಿಸೈನಿಗೆ. ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ನಾವು ಪೇಪರಲ್ಲೆಲ್ಲ ಈ ಥರ ಫೋಲ್ಡ್ ಮಾಡ್ತೀವಿ ನಾರ್ಮಲಿ. ಈ ಥರ ಫೋಲ್ಡ್ ಮಾಡ್ಕೊತಾ ಇರ್ತೀನಿ. ನೀಟಾಗಿ ಫೋಲ್ಡ್ ಆಗಿದೆ. ಈ ಥರ ಮಾಡಿಕೊಂಡು ಅದಕ್ಕೊಂದು ಈ ಥರ ರಬ್ಬರ್ ಬ್ಯಾಂಡನ್ನು ಹಾಕೋತಾ ಇದ್ದೀನಿ. ಎಷ್ಟು ಚಿಕ್ಕದಾಗಿ ಇದು ನೆರಿಗೆ ಬರುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅದನ್ನು ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ. ಅದ ನಂತರ ಈ ಥರ ತ್ರಿಕೋನ ಆಕಾರದಲ್ಲಿ ಅದನ್ನು ಫೋಲ್ಡ್ ಮಾಡ್ತಾ ಇದ್ದೀನಿ. ಒಂದು ಸಲ ಮೇಲಿಂದ ಕೆಳಗೆ ಮತ್ತು ಕೆಳಗಿಂದ ಮೇಲೆ. ಈ ತ್ರಿಕೋನ ಟೈಪ್ ಕಾಣಿಸ್ಬೇಕು, ತ್ರಿಭುಜ ಟೈಪ್ ನಮಗೆ. ಮತ್ತು ಉಳಿದ ಪಾರ್ಟನ್ನು ಈ ಥರ ಇನ್ಸೈಡ್ ಹಾಕೊಡ್ತಾ ಇದ್ದೀವಿ. ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನು ನಾವು ಕಲಶಕ್ಕೆ ತೆಂಗಿನಕಾಯಿ ಇಡ್ತೀವಲ್ಲ ಅದರ ಮೇಲೂ ಇಟ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಡೆಕೋರೇಟಿವ್ ಆಗಿ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇದು ರೆಡಿ ಆಯಿತು. ಇವಾಗ ನಾನು ಪಿಂಕ್ ಬ್ಲೌಸಲ್ಲಿ ಇನ್ನೊಂದು ಡಿಸೈನ್ ಮಾಡ್ತಾ ಇದ್ದೀನಿ. ಈ ಡಿಸೈನಿಗೆ ನಾನು 4 ಬಳೆಯನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. 2 to 4 ಬಳೆನ. ಇದಕ್ಕೆ ಈ ಥರ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಬ್ಲೌಸ್ ಪೀಸನ್ನು ಫೋಲ್ಡ್ ಮಾಡಿ ಆದ ನಂತರ ನೋಡಿ ಈ ಥರ ಬಳೆಗಳನ್ನು ಹಾಕೋಬೇಕು. ಇನ್ನೊಂದು ಸೈಡು ಇದೇ ಥರ ಫೋಲ್ಡ್ ಮಾಡ್ಕೋಬೇಕು. ಇದು ಜಾಸ್ತಿ ಫೋಲ್ಡ್ ಮಾಡಿದ್ದೀನಿ ನಾನು, ನೋಡಿ ಚಿಕ್ಕದಾಗಿ ಕಾಣಿಸುತ್ತೆ ಅಂತ. ನೋಡಿ ಈ ಥರ ಕ್ಯಾರಿ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇದನ್ನೇ ಇನ್ನೊಂದು ಸ್ಟೈಲಲ್ಲಿ ಮಾಡ್ಬೋದು, ಸ್ವಲ್ಪ ದೊಡ್ಡದಾಗಿ. ನೋಡಿ ಹೀಗೆ ನೋಡಿ ಸ್ವಲ್ಪ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಅದರೊಳಗೆ ಈ ಥರ ಬಳೆ ಹಾಕ್ಕೊಂಡು 2 ಸೈಡನ್ನು ನೋಡಿ ಈ ಥರ ರೆಡಿ. ಸಿಂಪಲ್ಲಾಗಿ ಈಸಿಯಾಗಿದೆ, ತುಂಬ ಟೈಮ್ ತಗೊಳ್ಳಲ್ಲ, ಈಸಿಯಾಗಿ ಆಗುತ್ತೆ. ಫಂಕ್ಷನ್ ಟೈಮಲ್ಲಿ ಬ್ಯುಸಿ ಇರೋರು ಇದನ್ನು ಮಾಡ್ಕೋಬೋದು. ನನಗೆ ಸ್ವಲ್ಪ ಈಸಿನೇ ಆಗಿತ್ತು ಇದು ಮಾಡೋಕ್ಕೆ. ಇದು ರೆಡಿ ಆಯಿತು. ನೋಡಿ ಇದರೊಳಗೆ ಬನಾನಾ ಇಟ್ಟು ಹೀಗೆ ಕ್ಯಾರಿ ಮಾಡ್ಬೋದು. ಅರಿಶಿನ ಕುಂಕುಮದಲ್ಲಿ ನಾವು ಹಣ್ಣು ಹಂಪಲು ಏನಾದರೂ ಕೊಡ್ತೀವಲ್ಲ, ಈ ಥರ ಇಟ್ಟು ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ ಇದರಲ್ಲಿ ನಾನು ಅರಿಶಿನ ಕುಂಕುಮನ ಇಟ್ಟಿದ್ದೀನಿ. ಇದು ನೋಡಿ, ಇದು 3ನೇ ವಿಧಾನ. ಬ್ಲೂ ಕಲರ್ ಬ್ಲೌಸ್ ಪೀಸನ್ನು ಇಟ್ಕೊಂಡಿದ್ದೀನಿ. ಇದು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಡಿಸೈನು. ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಆದ ನಂತರ ಸೈಡಲ್ಲಿ ಈ ಥರ ನೋಡಿ ರೋಲ್ ಮಾಡ್ಕೋಬೇಕು ಸಣ್ಣದಾಗಿ. ಕಾಟನ್ನಿಗಿದ್ದರೆ ಬಟ್ಟೆ ಇನ್ನೂ ಚೆನ್ನಾಗಿ ಫೋಲ್ಡ್ ಆಗುತ್ತೆ, ಇಲ್ಲಾಂದರೆ ಸ್ವಲ್ಪ ಜಾರುತ್ತೆ. ಈ ಥರ ಫೋಲ್ಡ್ ಮಾಡಿಟ್ಕೋಬೇಕು ಟೈಟಾಗಿ ಇಟ್ಕೊಂಡು. ಈಸಿ ಇದೆ ಆ್ಯಂಡ್ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಇದು ರೋಸ್ ಟೈಪ್ ನೋಡಿ, ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇದಕ್ಕೆ ಅಲ್ಲೊಂದು ಪಿನ್ ಹಾಕ್ಕೋಬೇಕು, ಗುಂಡು ಪಿನ್ನು. ಟೈಟಾಗಿ ಗುಂಡು ಪಿನ್ ಆಗುತ್ತೆ, ಪಿನ್ ಆಗುತ್ತೆ, ಏನೋ ಹಾಕೋಬೋದು. ನಾನಿಲ್ಲಿ ಪಿನ್ ಹಾಕಿದ್ದೀನಿ. ನೋಡಿ ಇದು ಲೀವ್ಸ್ ಥರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ಥರ ಬಳೆನೂ ಸಿಕ್ಕಿಸ್ಕೋಬೋದು, ಚೆನ್ನಾಗಿ ಕಾಣಿಸ್ತದೆ. ಅಲ್ಲ ಹೀಗೆ ಸಪ್ರೇಟಾಗಿ ಇಟ್ಕೋಬೋದು. ನೋಡಿ ಇಲ್ಲಿ 3 ಡಿಸೈನ್ ನಂದು ರೆಡಿ ಆಯಿತು. ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ವಸ್ತ್ರದಾನಕ್ಕೆ ಬಹಳ ಮಹತ್ವವಿದೆ. ದೇವಿಯು ವಸ್ತ್ರಪ್ರಿಯಳು ಎಂಬ ನಂಬಿಕೆ. ಅರಿಶಿನ ಕುಂಕುಮಕ್ಕೆ ಬರುವ ಪ್ರತಿಯೊಬ್ಬ ಮುತ್ತೈದೆಯನ್ನು ದೇವಿ ಸ್ವರೂಪವೆಂದು ಪರಿಗಣಿಸಲಾಗುತ್ತದೆ. ಅವರಿಗೆ ಬಟ್ಟೆಯನ್ನು ಅರ್ಪಿಸುವುದು ಪುಣ್ಯದ ಕೆಲಸವೆಂದು ನಾವು ಭಾವಿಸುತ್ತೇವೆ.
ಇದು ಹಿಂದಿನ ಕಾಲದಿಂದ ಬಂದ ಪದ್ಧತಿ. ಮೊದಲು ಅರಶಿನ ಕುಂಕುಮ ಮಾತ್ರ ನೀಡಲಾಗುತ್ತಿತ್ತು. ಕಾಲಕ್ರಮೇಣ ತಾಂಬೂಲಕ್ಕೆ ತೆಂಗಿನಕಾಯಿ, ಹಣ್ಣು, ಬಟ್ಟೆ, ಬಳೆ ಹೀಗೆ ಸೇರ್ಪಡೆಯಾಯಿತು. ಇಂದು ಜನರು ವಿವಿಧ ರೀತಿಯಲ್ಲಿ ಅರಶಿನ ಕುಂಕುಮ ಕೊಟ್ಟು ನಮ್ಮ ಸಂಸ್ಕೃತಿಯನ್ನು ಕಾಪಾಡುತ್ತಿದ್ದಾರೆ. ನಾವು ಅವರಲ್ಲಿ ಒಬ್ಬರಾಗಬಹುದಲ್ಲ? ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ರಾಮ್ ರಾಮ್.